ಅವ್ರು ನಿನ್ ಡ್ಯಾಡಿ ಅಲ್ಲ ಕಣೋ, ಅಂಕಲು. ಇಲ್ಲ ಇಲ್ಲ, ಇವ್ರು ನಮ್ಮ ಡ್ಯಾಡಿನೇ. ಮಮ್ಮಿ ನೀನು ಹೇಳಿದ್ರು ನಮ್ಮ ಡ್ಯಾಡಿ ಅಲ್ವಾ? ಅಲ್ಲ ಕಣೋ, ಇವ್ರು ನಿಮ್ಮ ಅಂಕಲ್ಲು. ಇಲ್ಲ ಇಲ್ಲ, ಇವರು ನನ್ನ ಡ್ಯಾಡಿ ಅಂತಾನೆ ಕರೆಯೋದು. ಅಕುಲ್ ಬಾಯಲ್ಲಿ. ತಪ್ಪು ತಿಳ್ಕೊಬೇಡಿ, ಇವ್ರಪ್ಪನೂ ಗಡ್ಡ ಬಿಟ್ಟಿದ್ರು, ನೀವು ಗಡ್ಡ ಬಿಟ್ಟಿದ್ದೀರಲ್ಲ, ಹಾಗಾಗಿ ಡ್ಯಾಡಿ ಅಂತ ಕರ್ದ ಅಷ್ಟೆ. ಸರಿ ಬಾಮ್ಮ, ನಿನಗೆ ಉಳ್ಕೊಳಕ್ಕೆ ರೂಮ್ ತೋರಿಸ್ತೀನಿ. ಪದ್ಮಿನಿ, ನಿನಗೆ ಹಶ್ವಾಗಿರ್ಬೇಕಲ್ಲ? ನಕುಲ, ಹೋಗೋ, ಇವಳು ಸ್ವಲ್ಪ ಹಣ್ಣಿಗಿಣ್ಣು ಕೊಡು. ಪದ್ಮಿನಿ, ಬಾಮ್ಮ, ರೂಮ್ ತೋರಿಸ್ತೀನಿ. ಇನ್ನು ನಾವು ನೆಮ್ಮದಿಯಾಗಿದ್ದಂಗೆ, ಎಲ್ಲ ನಮ್ಮ ಕರ್ಮ. ಅಮ್ಮ, ಹಾವು ಕಚ್ಬಿಡ್ತು, ಹಾವು ಕಚ್ಬಿಡ್ತು, ಹಾವು ಕಚ್ಬಿಡ್ತು, ಅಮ್ಮ, ಹಾವು ಕಚ್ಬಿಡ್ತು. ಅಯ್ಯೋ ಅಮ್ಮ, ಹಾವು ಕಚ್ಬಿಡ್ತು. ಅಯ್ಯೋ ಅಮ್ಮ, ಹಾವು ಕಚ್ಬಿಡ್ತು. ಅಯ್ಯೋ ಅಮ್ಮ, ಕಾಲು ಉರಿ, ಅಯ್ಯೋ ಅಮ್ಮ, ಕಾಲು ಉರಿತಾರೆ. ಅಮ್ಮ, ಏನಾಗಲ್ಲ ರಮ್ಮ, ಏನಾಗಲ್ಲ. ಯಾಕೆಲ್ಲ ಹೀಗೆ ಹೋಗಾಡ್ತಾ ಇದ್ದೀರಾ? ಏನಾಯ್ತು? ಮುನಿಯಮ್ಮಗೆ ಹಾವು ಕಚ್ಚಿಬಿಟ್ಟಿದೆ. ಹಾವಾ? ಅಯ್ಯೋ, ಮೊದ್ಲವಳನ್ನ ಕಾರಲ್ಲಿ ಕರ್ಕೊಂಡ್ಬಂದು ಕೂರಿಸಿ. ಹಾ ಹಾ, ಎದ್ದೇಳಿ ಮೆಲ್ಲಗೆ ಅಮ್ಮ, ಉರಿ ಉರಿ. ಕರ್ಕೊಳ್ಳಿ. ಗೋಪಾಲ, ಗೋಪಾಲ, ಗೋಪಾಲ ಎಲ್ಲೂ ಕಾಣಿಸ್ತಾ ಇಲ್ಲ. ತಗೊಳ್ಳಿ ಗಾಡಿಗೆ, ನೀವೇ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಅಮ್ಮವ್ರೆ, ನಮ್ಗೆ ಯಾರಿಗೂ ಗಾಡಿ ಓಡ್ಸಕ್ ಬರೋದಿಲ್ಲ ಅಮ್ಮವ್ರೆ. ಅಯ್ಯೋ, ನನಗೂ ಗಾಡಿ ಓಡ್ಸಕ್ ಬರಲ್ಲ, ಏನ್ ಮಾಡೋದೀಗ? ಅಮ್ಮವ್ರೆ, ನೀವೇನಾದ್ರೂ ಮಾಡಿ ಅಮ್ಮವ್ರೆ. ಅಯ್ಯೋ, ನನಗ್ ಬರಲ್ಲ ಅಂತ ಹೇಳಿದ್ನಲ್ಲ, ಏನ್ ಮಾಡೋದೀಗ? ಗೋಪಾಲ ಬೇರೆ ಎಲ್ಲಿ ಹೋದ್ನೋ ಏನೋ. ಏನಿದು? ಯಾರು ನೀವು? ಮನೆ ಮುಂದೆ ಎಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀರಾ? ಹೋಗಿ ಕೆಲಸ ನೋಡಿ. ಗೋಪಾಲ, ಎಲ್ಲಿಗೋ ಹೋಗಿದ್ದೆ. ಮುನಿಯಮ್ಮಂಗ್ ಬೇರೆ ಹಾವು ಕಚ್ಬಿಟ್ಟಿದೆ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ತಗೋಕಿ. ಕೂರ್ಸ್ರಿ. ನನಗೆ ಡ್ರೈವಿಂಗ್ ಬಂದಿದ್ರೆ ನಾನೇ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದಾಗಿತ್ತು. ಏನಾದ್ರೂ ಆಗ್ಲಿ, ನಾನ್ ಡ್ರೈವಿಂಗ್ ಕಲೀಲೇಬೇಕು. ಸ್ವಲ್ಪನಾದ್ರೂ ಕಾಮನ್ ಸೆನ್ಸ್ ಅನ್ನೋದು ಇದೆಯಾ ನಿಮ್ಗೆ? ಬೀದಿಯಲ್ಲಾಗೋ ಮಾರಿನ ಮನೆ ಕರ್ಕೊಂಡ್ ಬಂದಿದ್ದೀರಲ್ಲ, ಅವಳು ಇಲ್ಲಿದ್ರೆ ಏನೇನ್ ಸಮಸ್ಯೆ ಎದುರಿಸಬೇಕಾಗತ್ತೆ ನಾನು ಅಂತ ಗೊತ್ತಲ್ವಾ? ಅಲ್ಲ, ನೀವು ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ನಂದೊಂದು ಅಭಿಪ್ರಾಯ ಕೇಳಬೇಕು ಅಂತ ಅನ್ಸಿಲ್ವಾ ನಿಮ್ಗೆ? ಏಯ್, ನಮಗೇನು ಅಷ್ಟು ಬುದ್ಧಿ ಇಲ್ಲ ಅಂತ ತಿಳ್ಕೊಬೇಡ. ಅವಳು ಈ ಊರ ಕಾಲಿಟ್ಟಾಗ್ಲೇ ಅವಳಿಗೆ ದಾರಿ ತಪ್ಪಿಸ್ ಬಂದಿದ್ದೆ. ಅವಳು ಹೋಗಿ ಪೊಲೀಸರನ್ನ ಕರ್ಕೊಂಡು ಇಲ್ಲಿಗೆ ಬಂದಿದ್ದಾಳೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಪದ್ಮಿನಿಗೆ ವಿಷಯ ಗೊತ್ತಾಗ್ತಿತ್ತು. ನೀನು ಜೈಲಲ್ಲಿರ್ಬೇಕಾಗಿತ್ತು, ಕಂಬಿ ಎಣಿಸ್ತಾ. ನಾನು ನಿಮ್ಮಪ್ಪ ಅವಳನ್ನ ದೂರ ಇಡಕ್ಕೆ ತುಂಬಾ ಪ್ರಯತ್ನ ಪಟ್ವಿ, ಆದ್ರೆ ಆಗ್ಲಿಲ್ಲ. ಅವಳು ತುಂಬಾ ದಿನ ಬದುಕೋದಿಲ್ವಂತೆ. ಅವಳಿಗೆ ಅದೇನೋ ಬ್ರೈನ್ ಟ್ಯೂಮರ್ ಅಂತ ಕಾಯಿಲೆ ಇದೆಯಂತೆ. ಅದಕ್ಕೆ ವಿಧಿ ಇಲ್ದೆ ಕರ್ಕೊಂಡ್ ಬರ್ಬೇಕಾಯ್ತು. ಅಮ್ಮ, ಆರೋಗ್ಯ ಸರಿ ಇಲ್ಲ ಅಂದ್ರೆ 1000 ದಾರಿ ಇದೆ. ಆದ್ರೆ ಅವಳು ಇಲ್ಲಿರೋ ಪ್ರತಿ ದಿನ ಪ್ರತಿ ಕ್ಷಣ ನನ್ನ ಜೀವನ ಕೈಯಲ್ಲಿ ಹಿಡ್ಕೊಂಡು ಕೂತಿರ್ಬೇಕು.
ಭಯದಲ್ಲೇ ಬದುಕ್ಬೇಕಾಗತ್ತೆ. ಸಾಲದಕ್ಕೆ ಆ ಮಗು ಬೇರೆ ನನ್ನನ್ನ ಡ್ಯಾಡಿ ಅಂತ ಕರೀತಾ ಇದೆ. ಇಷ್ಟು ಸಾಕಲ್ವಾ ಪದ್ಮಿನಿಗೆ ನನ್ನ ಮೇಲೆ ಡೌಟ್ ಬರೋದಕ್ಕೆ? ಅಮ್ಮ, ಈ ಗುಟ್ಟನ್ನ ತುಂಬಾ ದಿವಸ ಮುಚ್ಚಿಡೋದಕ್ಕಾಗಲ್ಲ. ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದ ತರ. ಗಾಳಿ ಬೀಸಿದ್ರೆ ಬೆಂಕಿ ಹತ್ತಿ ಉರಿದೋಗುತ್ತೆ. ಏಯ್, ಸ್ವಲ್ಪ ಮೆತ್ತಗ್ ಮಾತಾಡೋ. ನೀನಿಷ್ಟು ಜೋರಾಗಿ ಎಗ್ರಾಡಿ ಕಿರ್ಚಾಡಿದ್ರೆ ನೀನೇ ನಿನ್ನ ಬಾಯಾರ ಎಲ್ಲ ಸತ್ಯ ಹೇಳ್ಬೇಕಾಗುತ್ತೆ. ಏಯ್, ಇದನ್ನೆಲ್ಲ ಈಗ ಯೋಚನೆ ಮಾಡೋದಲ್ಲ. ಗೊತ್ತು ಗುರಿ ಇಲ್ಲದೆ ಅವಳ ಜೊತೆನಲ್ಲಿ ಸುತ್ತಾಡ್ತಿದ್ಯಲ್ಲ, ಅವಾಗಲೇ ಗಮನದಲ್ಲಿರ್ಬೇಕಾಗಿತ್ತು. ಡಾಕ್ಟರ್ ಅವಳಿಗೆ 2-3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ವಿಧಿ ಇಲ್ಲದೆ ಇದನ್ನೆಲ್ಲ ಅನುಭವಿಸ್ಬೇಕು ಅಷ್ಟೇ. ಏನೇ ಆದ್ರೂ ನೀನೋಳು ನೀಲಿ ಕರ್ಕೊಂಬಂದಿ ಸರಿ ಇಲ್ಲ ಅಜ್ಜಿ. ಆದಷ್ಟು ಬೇಗ ಇದಕ್ಕೊಂದು ವ್ಯವಸ್ಥೆ ಮಾಡ್ಲೇಬೇಕು ನಾನು. ನಕುಲ್, ಹೇಳ್ ಪದ್ಮಿನಿ. ಸಾರಿ, ನೀವೆಲ್ಲ ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ. ನಾನು ಆಮೇಲೆ ಬರ್ಲಾ? ಅಯ್ಯೋ, ಹಂಗೇನಿಲ್ಲಮ್ಮ. ಅಡ್ಗೆ ಏನ್ ಮಾಡೋದು ಅಂತ ಮಾತಾಡ್ತಾ ಇದ್ವಿ ಅಷ್ಟೇ. ನಾವು ಮಾಡೋ ಅಡುಗೆ ಎಲ್ಲ ಅವನಿಗೆ ಇಷ್ಟ ಆಗಲ್ವಲ್ಲ, ಅದಕ್ಕೆ ಅವನೊಂದ್ಸಲ ಕೇಳೋಣ ಅಂತ. ಇದೆಲ್ಲ ದೊಡ್ಡ ಮ್ಯಾಟ್ರ್ ಅಂತ ಮೀಟಿಂಗ್ ಕರೆದಿದ್ದಾರೆ. ಇದೆಲ್ಲ ಇದ್ದಿದ್ದೆ. ವಾಕಿಂಗ್ ಟೈಮ್ ಆಯ್ತಲ್ಲ, ಬಹುಣ. 1 ನಿಮಿಷ ಇರಿ. ಇವತ್ ನಮ್ ಜೊತೆ ವಾಕಿಂಗ್ಗೆ ನಮ್ಮನೆಗ್ ಬಂದಿರೋ ಗೆಸ್ಟ್ಗಳು ಬರ್ತಾರೆ. ಗೆಸ್ಟಾ? ಹಾ, ಅಂಕಿತಾ, ಅಕುಲ್. ಅಂಕಿತಾ ಅವ್ರೆ, ಬನ್ನಿ ವಾಕಿಂಗ್ ಹೋಗೋಣ. ಇಲ್ಲ, ಪರವಾಗಿಲ್ಲ. ನಿಮ್ಮಿಬ್ಬರ ಮಧ್ಯೆ ನಾವ್ಯಾಕೆ? ಅರೆ, ನೀವು ನಮ್ಮನೆ ಅತಿಥಿಗಳು. ನೀವು ನಮ್ಮೂರು, ನಮ್ ತೋಟ ಎಲ್ಲ ನೋಡ್ಬೇಕಲ್ವಾ? ದಿನ ನಾವೇ ಇಬ್ರು ಹೋಗೋದಕ್ಕೆ ಸ್ವಲ್ಪ ಬೋರ್ ಆಗ್ತಿತ್ತು. ಈಗ ನೀವು ಬಂದ್ರೆ ಒಳ್ಳೆ ಕಂಪ್ನಿ ಸಿಗತ್ತೆ ಅಲ್ವಾ ನಕುಲ್? ಹೌದೌದು, ಬಂದ್ರೆ ಚೆನ್ನಾಗಿರುತ್ತೆ. ಮಮ್ಮಿ, ನನಗೆ ಬೋರ್ ಆಗ್ತಿದೆ, ಬಾ ಹೋಗ್ ಬರೋಣ. ಬನ್ನಿ ಅಂಕಿತಾ, ಜಸ್ಟ್ 1 ಅವರ್ ಅಷ್ಟೇ. ಸರಿ. ನಡಿ, ನಿನ್ ಕೈ ಹಿಡ್ಕೊಂಡು ಬರ್ತೀನಿ. ಚಾಕ್ಲೇಟ್ ಕೊಡಿಸ್ತೀರಾ? ನಿನಗೆ 5 ಚಾಕ್ಲೇಟ್ ಕೊಡಿಸ್ತೀನಿ. ಆದ್ರೆ ನೀನ್ ಮಾತ್ರ ಡ್ಯಾಡಿ ಅಂತ ಕರಿಬಾರ್ದು, ಓಕೆನಾ? ಓಕೆ ಡ್ಯಾಡಿ. ಸರಿ, ಬನ್ನಿ ಹೋಗೋಣ.